ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎರಡು 2026ರಲ್ಲಿ ಜಗತ್ತಿನ ಭದ್ರತಾ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನವಾಗಿದೆ. ರಷ್ಯಾ ಉಕ್ರೇನ್, ಹಮಾಸ್ ಇಸ್ರೇಲ್, ಯುಎಸ್ ಇರಾನ್ ಮುಂತಾದ ಸಂಘರ್ಷಗಳು ಯುದ್ಧ ರೂಪದಲ್ಲಿ ಬದಲಾಗ್ತಾ ಇರುವುದನ್ನು ತೋರಿಸ್ತಾ ಇವೆ. ಇಂದಿನ ಯುದ್ಧಗಳಲ್ಲಿ ಟ್ಯಾಂಕ್ ಮತ್ತು ಸೇನೆಯಷ್ಟೇ ಅಲ್ಲದೆ ಕ್ಷಿಪಣಿಗಳು ಮತ್ತು ಡ್ರೋನ್ಗಳು ಆಕಾಶದಲ್ಲಿ ಸದ್ದು ಮಾಡುತ್ತಿವೆ. ಜಗತ್ತಿನಾದ್ಯಂತ ಯುದ್ಧಗಳು ಮತ್ತು ಭದ್ರತಾ ಉದ್ವಿಗ್ನತೆಗಳು ಹೆಚ್ಚುತ್ತಿರುವ ಬೆನ್ನಲ್ಲೇ ಕ್ಷಿಪಣಿ ತಂತ್ರಜ್ಞಾನ ದೇಶಗಳ ರಕ್ಷಣಾ ಶಕ್ತಿಯ ಪ್ರಮುಖ ಅಸ್ತ್ರವಾಗಿ ಪರಿಣಮಿಸಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಕ್ರೂಸ್ ಕ್ಷಿಪಣಿಗಳು, ಹೈಪರ್ಸೋನಿಕ್ ಶಸ್ತ್ರಾಸ್ತ್ರಗಳು ಪ್ರತಿ ದೇಶದ ಯುದ್ಧ ತಂತ್ರದ ಕೇಂದ್ರ ಬಿಂದು. ಹೀಗಾಗಿ ರಾಷ್ಟ್ರಗಳು ತಮ್ಮ ಬತ್ತಳಿಕೆಯಲ್ಲಿ ಒಂದಷ್ಟು ಪವರ್ಫುಲ್ ಮಿಸೈಲ್ಗಳನ್ನು ಇಟ್ಟುಕೊಂಡಿವೆ. ಹೀಗಿರುವಾಗ ಯಾವ ದೇಶಗಳು ಅತಿ ದೊಡ್ಡ ಕ್ಷಿಪಣಿ ಉತ್ಪಾದಕ ಮತ್ತು ದಾಸ್ತಾನು ಹೊಂದಿದ ರಾಷ್ಟ್ರಗಳು ಅನ್ನೋದರ ಬಗ್ಗೆ ಪ್ರಶ್ನೆ ಎದ್ದಿದೆ. ಕ್ಷಿಪಣಿ ತಂತ್ರಜ್ಞಾನ ಮತ್ತು ಉತ್ಪಾದನೆಯ ವಿಷಯಕ್ಕೆ ಬಂದಾಗ ರಷ್ಯಾ ವಿಶ್ವದಲ್ಲಿ ಅಗ್ರಸ್ಥಾನದಲ್ಲಿದೆ. ರಷ್ಯಾ ಅತ್ಯಂತ ದೊಡ್ಡ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ICBM ಪಡೆ ಹೊಂದಿದ್ದು ಅದರ ಆಧುನಿಕ ಶಸ್ತ್ರಾಸ್ತ್ರಗಳಲ್ಲಿ RS-28 ಸಮೃತ್ ಎಂಬ ಅತ್ಯಾಧುನಿಕ ಕ್ಷಿಪಣಿ ಪ್ರಮುಖವಾಗಿದೆ. ಈ ಕ್ಷಿಪಣಿ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಗುರಿಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಹೈಪೋಸೋನಿಕ್ ತಂತ್ರಜ್ಞಾನವನ್ನು ಒಳಗೊಂಡಿದೆ. ರಷ್ಯಾದ ಕ್ಷಿಪಣಿ ಸಾಮರ್ಥ್ಯ ಕೇವಲ ರಕ್ಷಣೆಗೆ ಮಾತ್ರವಲ್ಲ, ತಂತ್ರಜ್ಞಾನದ ಮಟ್ಟದಲ್ಲಿಯೂ ಜಗತ್ತಿನ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಅದರ ದಾಸ್ತಾನುಗಳಲ್ಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಕ್ರೂಸ್ ಕ್ಷಿಪಣಿಗಳು, ಯುದ್ಧ ಭೂಮಿಯಲ್ಲಿ ಬಳಸುವ ವಿವಿಧ ತಂತ್ರಜ್ಞಾನದ ಶಸ್ತ್ರಾಸ್ತ್ರಗಳು ಸೇರಿವೆ. ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯುವ ಕ್ಷಿಪಣಿಗಳ ಸಂಖ್ಯೆಯಲ್ಲಿಯೂ ರಷ್ಯಾ ಮುಂಚೂಣಿಯಲ್ಲಿದೆ. ರಷ್ಯಾದ ಬಳಿ ಸುಮಾರು 5500ಕ್ಕೂ ಹೆಚ್ಚು ಪರಮಾಣು ಸಿಡಿತಲೆಗಳನ್ನು ಹೊತ್ತೊಯ್ಯಬಲ್ಲ ಕ್ಷಿಪಣಿಗಳಿವೆ. ಈ ಶಸ್ತ್ರಾಸ್ತ್ರಗಳು ತಂತ್ರ ಯುದ್ಧ ಮತ್ತು ಯುದ್ಧ ಭೂಮಿಯ ಮಟ್ಟದ ಎರಡೂ ರೀತಿಯ ಕಾರ್ಯಾಚರಣೆಗಳಿಗೆ ಬಳಸಲಾಗುತ್ತೆ. ರಷ್ಯಾದ ನಂತರದ ಸ್ಥಾನದಲ್ಲಿ ಅಮೆರಿಕ ಇದೆ. ಅಮೆರಿಕ ವಿಶ್ವದ ಅತ್ಯಾಧುನಿಕ ಕ್ಷಿಪಣಿ ತಂತ್ರಜ್ಞಾನ ಹೊಂದಿರುವ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಪೇಟ್ರಿಯಾಟ್ ಕ್ಷಿಪಣಿ ವ್ಯವಸ್ಥೆ, ಟೊಮಾಹಾಕ್ ಕ್ರೂಸ್ ಕ್ಷಿಪಣಿ, ಮಿನಿಟ್ ಮ್ಯಾನ್ 3 ICBMಗಳಂತಹ ವ್ಯವಸ್ಥೆಗಳೊಂದಿಗೆ USA ವಿಶ್ವದ ಅತ್ಯಂತ ಮುಂದುವರೆದ ಕ್ಷಿಪಣಿ ಉತ್ಪಾದಕರಲ್ಲಿ ಒಂದಾಗಿದೆ. ಅದರ ಕ್ಷಿಪಣಿ ದಾಸ್ತಾನುಗಳಲ್ಲಿ ಸಾವಿರಾರು ಕ್ರೂಸ್ ಕ್ಷಿಪಣಿಗಳು, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ವಾಯು ಉಡಾವಣಾ ಶಸ್ತ್ರಾಸ್ತ್ರಗಳು ಸೇರಿವೆ. ವಿವಿಧ ವರದಿಗಳ ಪ್ರಕಾರ ಇದರ ಒಟ್ಟು ಸಂಖ್ಯೆ 3000ದಿಂದ 5000ವರೆಗೂ ಇರಬಹುದು ಅಂತ ಅಂದಾಜಿಸಲಾಗಿದೆ. ಅಲೈಟ್ ಕ್ಲಬ್ನಲ್ಲಿ ಚೀನಾ ಮೂರನೇ ಪ್ರಮುಖ ಕ್ಷಿಪಣಿ ಶಕ್ತಿಯಾಗಿ ಚೀನಾ ಕಾಣಿಸಿಕೊಳ್ಳುತ್ತೆ. ಚೀನಾ ಕಳೆದ ಕೆಲವು ವರ್ಷಗಳಲ್ಲಿ ತನ್ನ ಕ್ಷಿಪಣಿ ಉತ್ಪಾದನೆ ಮತ್ತು ತಂತ್ರಜ್ಞಾನವನ್ನು ವೇಗವಾಗಿ ವಿಸ್ತರಿಸಿದೆ. ಅದರ ಪ್ರಮುಖ ವ್ಯವಸ್ಥೆಗಳಲ್ಲಿ DF-21, DF-26, DF-17 ಸೇರಿದೆ. ಚೀನಾದ ಕ್ಷಿಪಣಿ ದಾಸ್ತಾನು ಸುಮಾರು 4000ಕ್ಕೂ ಹೆಚ್ಚು ಇರಬಹುದು ಅಂತ ಅಂದಾಜಿಸಲಾಗಿದೆ. ಇದರಿಂದ ಅದು ಜಗತ್ತಿನ ಅತಿದೊಡ್ಡ ಕ್ಷಿಪಣಿ ಶಕ್ತಿಗಳಲ್ಲಿ ಒಂದಾಗಿದೆ. ಟಾಪ್ 10ನಲ್ಲಿ ಭಾರತ, ಫ್ರಾನ್ಸ್, ಇರಾನ್ ಇದೆ. ಈ ಪಟ್ಟಿಯಲ್ಲಿ ಭಾರತ ಕೂಡ ಇದ್ದು ವಿಶ್ವದ ಪ್ರಮುಖ ಕ್ಷಿಪಣಿ ಶಕ್ತಿಗಳಲ್ಲಿ ಒಂದು ಎನಿಸಿಕೊಂಡಿದೆ. ಭಾರತವು ಹಲವು ದಶಕಗಳಿಂದ ಸ್ವದೇಶಿ ಕ್ಷಿಪಣಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಅದರ ಪ್ರಮುಖ ವ್ಯವಸ್ಥೆಗಳಲ್ಲಿ ಅಗ್ನಿ ಮಿಸೈಲ್, ಬ್ರಹ್ಮೋಸ್, ಆಕಾಶ ಮಿಸೈಲ್ ಸೇರಿದೆ. ಈ ಕ್ಷಿಪಣಿಗಳು ವಿಭಿನ್ನ ದೂರಗಳ ಗುರಿಗಳನ್ನು ಹೊಡೆಯಲು ವಿನ್ಯಾಸಗೊಳಿಸಲ್ಪಟ್ಟಿದ್ದು ಭಾರತದ ರಕ್ಷಣಾ ಸಾಮರ್ಥ್ಯವನ್ನ ಹೆಚ್ಚಿಸಿದೆ. ಯುದ್ಧ ಇದು ಕೇವಲ ಎರಡು ದೇಶಗಳ ನಡುವಿನ ಶಸ್ತ್ರಾಸ್ತ್ರಗಳ ಹೋರಾಟವಲ್ಲ, ಅದು ಕ್ಷಿಪಣಿಗಳ ಉಡಾವಣೆಯಲ್ಲ, ಅದು ಪ್ರಕೃತಿಯ ವಿರುದ್ಧ ನಡೆಯುವ ಮೌನ ಸಮರ ಕೂಡ. ಇಂದು ಪಶ್ಚಿಮ ಏಷ್ಯಾದಲ್ಲಿ ಉರಿತಾ ಇರುವ ಸಂಘರ್ಷದ ಕಿಚ್ಚು ಕೇವಲ ಮಾನವ ಜೀವಗಳನ್ನ ಬಲಿ ಪಡಿತಾ ಇಲ್ಲ, ಬದಲಾಗಿ ಅಲ್ಲಿನ ಅಮೂಲ್ಯ ಜೀವ ವೈವಿಧ್ಯವನ್ನ ಸುಟ್ಟು ಭಸ್ಮ ಮಾಡ್ತಾ ಇದೆ. ಹಸಿರು ಕಾಡುಗಳು, ಅಪರೂಪದ ಪ್ರಾಣಿ ಸಂಕುಲ, ಫಲವತ್ತಾದ ಭೂಮಿ ಇಂದು ವಿಷಕಾರಿ ಹೊಗೆ ಹಾಗೂ ಬಾಂಬ್ಗಳ ದಾಳಿಗೆ ನಲುಗಿ ಹೋಗಿದೆ. ಮುಂದಿನ ತಲೆಮಾರು ಅನುಭವಿಸಲಿರುವ ಈ ಪರಿಸರ ದುರಂತದ ಭೀಕರ ಚಿತ್ರಣವನ್ನ ಊಹಿಸಲು ಸಾಧ್ಯವಿಲ್ಲ. ಇಸ್ರೇಲ್ ಬಳಸ್ತಾ ಇರುವ ಬಿಳಿ ರಂಜಕ ಕೇವಲ ಮನುಷ್ಯರ ಚರ್ಮವನ್ನಲ್ಲ, ಮಣ್ಣಿನ ಫಲವತ್ತತೆಯನ್ನ ಸುಟ್ಟು ಹಾಕುತ್ತೆ. ಇದು ದಶಕಗಳ ಕಾಲ ಮಣ್ಣಿನಲ್ಲಿ ಉಳಿದು ಕೃಷಿಯನ್ನ ನಾಶಪಡಿಸುತ್ತೆ. ನಿರಂತರ ಕ್ಷಿಪಣಿ ದಾಳಿ ಮತ್ತು ತೈಲ ಡಿಪೋಗಳ ಮೇಲಿನ ಸ್ಫೋಟದಿಂದಾಗಿ ಪಶ್ಚಿಮ ಏಷ್ಯಾದ ಆಕಾಶ ಕಪ್ಪು ಹೊಗೆಯಿಂದ ಆವೃತವಾಗಿದೆ. ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳಂತಹ ವಿಷಕಾರಿ ಅನಿಲ ಉಸಿರಾಟದ ಕಾಯಿಲೆಗಳಿಗೆ ಕಾರಣವಾಗುತ್ತೆ. ಯುದ್ಧದಿಂದಾಗಿ ರಾಸಾಯನಿಕ ತ್ಯಾಜ್ಯಗಳು ಅಂತರ್ಜಲ ಮತ್ತು ಸಮುದ್ರ ಸೇರ್ತಾ ಇದೆ. ಇದರಿಂದ ಸಮುದ್ರ ಜೀವಿಗಳು ನಾಶವಾಗ್ತಿವೆ, ಕುಡಿಯುವ ನೀರು ವಿಷವಾಗ್ತಾ ಇದೆ.
ಸಾವಿರಾರು ಎಕರೆ ಅರಣ್ಯ ಪ್ರದೇಶ ಬೆಂಕಿಗಾಹುತಿಯಾಗಿದೆ. ಅಪರೂಪದ ವನ್ಯ ಜೀವಿಗಳು, ಪಕ್ಷಿ ಸಂಕುಲಗಳು ವಿನಾಶದ ಅಂಚಿಗೆ ತಲುಪಿವೆ. ಈ ನಷ್ಟವನ್ನು ಸರಿಪಡಿಸುವುದಕ್ಕೆ ಕನಿಷ್ಠ 50ರಿಂದ 100 ವರ್ಷಗಳೇ ಬೇಕಾಗಬಹುದು. ಯುದ್ಧದಲ್ಲಿ ಬಳಕೆಯಾಗುವ ಸ್ಫೋಟಕಗಳಲ್ಲಿ ಸೀಸ ಮತ್ತು ಪಾದರಸದಂತಹ ಭಾರ ಲೋಹಗಳು ಮಣ್ಣನ್ನು ಶಾಶ್ವತವಾಗಿ ಬಂಜರು ಮಾಡುತ್ತೆ. ಇರಾನ್ನ ತೈಲ ಸೌಲಭ್ಯಗಳ ಮೇಲೆ ದಾಳಿ ನಡೆದರೆ ಉಂಟಾಗುವ ತೈಲ ಸೋರಿಕೆ ಇಡೀ ಪ್ರದೇಶದ ಪರಿಸರ ವ್ಯವಸ್ಥೆಯನ್ನ ಧ್ವಂಸಗೊಳಿಸಲಿದೆ.